ಯಾವ ಮುಕ್ತಿ ಸಿಕ್ತು ಅರೆ ಸಂಸಾರದಿಂದ ಅಷ್ಟು ಸೀರಿಯಸ್ ಅದನ ಹೌದು ಹಿಂದಿನವರು ಮನ್ಯಾಗ ಕೂತಲ್ಲೇ ನೀರ್ ತಗೊಂಬಂದ ನೀರ್ ತಂದು ಕೊಡ್ತೀರಂತ ಈಗ ನೋಡ್ರಿ ಅಲ್ಲಿ ಪ್ರೂಫ್ ಇದ್ದಾರ ಹೆಣ್ತಿಂದ ನೀರ್ ತಗೊಂಬಂದ್ರೆ ಹೋಗಿ ನೋಡ್ಕೋದು ನೀರ್ ತಗೊಂಬಂದೆ ನಮ್ಮ ಪ್ರಶಾಂತ್ ಅವ್ರೆ ನಮ್ದು 2 ವರ್ಷದಲ್ಲಿ ಅದೇ 2 ವರ್ಷದಾಗಿ ಸಂಜೀವಣ್ಣ ಬಂದರು ಬಾಳ ಗತಿ ಇದಾರಪ್ಪ ಈಗ ಕಥೆ ಮಾತಾಡ್ತೀರಿ ಇದಕ್ಕೆ ಸೊಲ್ಯೂಷನ್ ಏನಂತ ಗೊತ್ತಾಗಲ್ಲ ಇದಕ್ಕೆ ಏನು ಉತ್ತರ ಸಿಗಲಾಗ್ಯದ ಮಗ ಹಿಂಗಾಗಿ ತ್ರಾಸ ಏನ್ ಕಾಜಿದೆ ಎದರ ಬಗ್ಗೆ ಮಾತಾಡ್ತೀರಿ ನೀವು ನಮ್ಗೆ ಸಾಕಾಗಿದೆ ಎದಕ್ ಸಾಕಾಗಿದೆ ಹೆಣ್ಣಂದ್ರೆ ಈಟ್ ವಿಷಯ ಅದ ಹೆಣ್ಣಂದ್ರೆ ಸಾಕಾದ್ರಿ ಈಟ್ ವಿಷಯ ಇವೆಲ್ಲ ಮಾಡ್ಕೊಂಡ್ರೆ ಹೆಂಗ ಸ್ವಲ್ಪ ಸಂಜೆ ಮುಂದೆ ಕೂಡ್ಬೇಕು ಏನಾದ್ರು ಮಾಡ್ಬೇಕು ಅದು ಬಿಟ್ಟು ಇದೆಲ್ಲ ಮಾಡ್ಲಿಕ್ಕೆ ಕೆಲಸ ಮಾಡೋದು ನೋಡ ಈ ಪತ್ನಿ ಬಗ್ಗೆ ಇದು ಮಾಡ್ಲಿಕ್ಕೆ ಎಲ್ಲ ಪರಿಹಾರ ಮಾಡ್ಲಿಕ್ಕೆ ನಮ್ದೊಂದು ಸಂಘ ನಾ ಕರ್ಕೊಂಡು ಹೋಗ್ತೇನೆ ನಿಮ್ದು ಎಲ್ಲಾ ಪರಿಹಾರ ಎಲ್ಲಾರ ಸಮಸ್ಯೆ ಯಾರ್ಯಾರು ಹೇಳ್ತಾ ಕೂತಾರೆ ಎಲ್ಲಾರ ಗಂಡ ಸಮಸ್ಯೆ ನಾವು ಸಮಾಧಾನ ಮಾಡ್ತೇವೆ ನಾವು ಹೋಗೋಣ ಬರ್ರಿ ಹೋಗೋಣ ಬರ್ತೀಯ ಬಹುಪರ ರಾಜಾಧಿರಾಜ ಬಲದೇವರ ಬಹುಪರ ಹಂಗೆ ಕಳೆ ಕಾರ್ಯಕ್ರಮ ಕಾರ್ಯಕ್ರಮ ಏನಿದೆ ಗೊತ್ತಾ ಅಧ್ಯಕ್ಷರೇ? ಈಗ ಹೊರಗಡೆಯಿಂದ ತುಂಬಾ ಜನ ಮಂದಿ ಬರ್ತಾ ಇದ್ದಾರೆ ನಮ್ಮ ಸಂಘಕ್ಕೆ ಸೇರ್ಲಿಕ್ಕೆ ಅಂತ. ಈಗ ಸಂಜೆ ಅವರು ಸುಮಾರು ಮಂದಿನ ಬರ್ಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಸಂಘನ ಓಪನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದೀವಿ. ಈಗ ನಮ್ಮ ಸಂಜೆ ಅವರು ಬರ್ತಾ ಇದ್ದಾರೆ, ಮಂದಿ ಕರ್ಕೊಂಡು ಬರ್ತೀನಿ ಕೇಳಿದ್ದಾರೆ, ಬರ್ತಾ ಇದ್ದಾರೆ. ಆರಾಮಿದ್ದೀರಿ? ನಮಸ್ಕಾರ, ಆರಾಮಿದ್ದೀರಿ? ಇವರೆಲ್ಲರೂ ಇವರು ಹೊಸಬ್ರು ನಮ್ಮ ಪೈಕಿನ ಖರೆ ನಮ್ಮಂಗ ಪೀಡಿತರು, ಪತ್ನಿ ಪೀಡಿತರು. ಹೌದೌದು, ಅವರು ನಮ್ಮ ಸಂಘಕ್ಕೆ ಸೇರ್ಕೊಳ್ಬೇಕಂತ ಬಂದಿದ್ದಾರೆ. ಅವಶ್ಯಕತೆ ಇದೆ, ಈಗ ಎಲ್ಲ ಬಹಳ ಅವಶ್ಯಕತೆ ಇದೆ. ಅವರು ಯಾಕೆ ಸೇರ್ಕೋಬೇಕು?
ಕನ್ನಡ ಪತ್ನಿ ಬಿಡಿ ಸಂಘಕ್ಕೆ ಹಾ. ಅದು ನೀವು ಅವ್ರಿಗೆ ಹೇಳ್ಬೇಕು. ನೀವು ಯಾಕ ಈ ಸಂಘವನ್ನು ಚಾಲು ಮಾಡಿರಿ, ಹೌದು. ಇವ್ರು ಯಾರು ಸೇರ್ಕೊಂಡಾರ, ಇವ್ರು ಯಾಕೆ ಸೇರ್ಕೊಂಡಾರ, ಇವ್ರು ಯಾಕೆ ಸೇರ್ಕೊಂಡಾರ ಎಲ್ಲ ತಿಳಿದ್ಮೇಲೆ ಅವ್ರು ಸೇರ್ಕೋಬಹುದು. ಓ ನಮ್ಮ ಅನುಭವ ಹೇಳ್ಬೇಕಾತ ಈಗ. ನೀವು ಯಾಕೆ ನೀವು ಅಧ್ಯಕ್ಷರಾಗಿ ಈ ಪತ್ನಿ ಬಿಡಿ ಸಂಘ ಯಾಕೆ ಶುರು ಮಾಡಿದ್ರಿ, ನಿಮಗೆ ಏನ್ ತ್ರಾಸ ಆಯ್ತು ಅದು ಹೇಳ್ಬೇಕು. ನಮಗ್ ಗೊತ್ತದ ನಿಮ್ ಹೆಂಡತಿ 6 ತಿಂಗಳ ಅಲ್ಲೇ 9 ತಿಂಗಳ ಅಲ್ಲೇ 3 ತಿಂಗಳ ಇರ್ತಾರೆ ಗೊತ್ತದ. ಅಲ್ಲ, ನಾನೇ ಹೇಳ್ತೇನೆ ತಡಿ, ಅದನ್ನ ನಾನೇ ಹೇಳ್ತೇನಂತ. ನಾವು ಅಧ್ಯಕ್ಷರಿದ್ದೇವೆ, ನಾವೇ ಹೇಳ್ತೇವಂತ. ಇದು ಪತ್ನಿ ಪೀಡಿತ ಸಂಘ ಅಂತ ಮಾಡಿವ್ರಿ. ಯಾಕಂತಂದ್ರೆ ಇದು ಇಷ್ಟದಲ್ಲ, ಯಾರ್ಯಾರಿಗೆ ತಮ್ಮ ಹೆಂಡತಿಯಿಂದ ತ್ರಾಸ ಆಗಿರುತ್ತದೆಯೋ ಅಂತ ಗಂಡಸರಿಗೆ ಧೈರ್ಯ ತುಂಬಿ ನಾವು ಒಂಟಿ ಅಲ್ಲ ಅಂತ ಧೈರ್ಯ ತುಂಬುವ ಕಾರಣ ಈ ಸಂಘದ್ದು. ಗೊತ್ತಾಯ್ತಾ? ದೇಶದಲ್ಲಿ ಅತಿಯಾದ ಅಹಂಕಾರ ಆಸೆಯಿಂದ ಇರುವ ಹೆಂಡತಿಯರಿಗೆ ಆದಷ್ಟು ಬೇಗ ತಗ್ಗಿ ದೇಶದಲ್ಲಿ ಸತ್ಯ ಶಾಂತಿ ನೆಲೆಸಬೇಕಾದರೆ ಈ ಸಂಘ ಸೇರಲೇಬೇಕು. ಮುಂದಿನ ದಿನಗಳಲ್ಲಿ ಯಾರು ಮದುವೆ ಆಗಕೂಡದು. ಈಗ ಆಗಿರಲ್ಲ, ಆ ಪ್ರಶ್ನೆ ಬೇರೆ. ಮುಂದಿನ ಪೀಳಿಗೆಯವರು ಆಗಬಾರದು. ತಪ್ಪು ಹೌದು ಕರೆಕ್ಟ್. ಅಂದ್ರೆ ಸಂಘಟನೆ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಮತ್ತೆ ಮದುವೆ ಆಗಿಲ್ಲ ಅಂದ್ರೆ ಆಗೋದಿಲ್ಲ. ಹೌದೌದು, ಕರೆ ಅದು ತಮ್ಮ ಶಿಷ್ಯರಿಂದ ನಾವು ಪಾಠ ಕಲ್ತೀವಿ ಇವತ್ತು. ಕರೆ ಅದು ಅದಕ್ಕೆ. ಆಮೇಲೆ ನನ್ನ ಇದು ಅನುಭವ ಬೇಕು ನಿಮ್ಗೆಲ್ಲ ಮತ್ತೆ. ನೀವು ಅಧ್ಯಕ್ಷರಾದ ಮೊದಲು ನೀವು ಹೇಳ್ಬೇಕು. ಏನ್ರಿ ನನ್ನ ಹೆಂಡತಿ ನೆವ ಮಾಡ್ಕೊಂಡ ಏನ್ರಿ ಎಲ್ಲ ಕರ್ನಾಟಕದಾಗ ಇರ್ತಾವ ನೋಡ್ರಿ. ಏನ್ ಮಾಡಿ ಶಕ್ಯನೇ ತಲೆ ಬಿಸಿ ಆಗ್ಬಿಡ್ತದ್ರಿ. ಏನ್ರಿ ಮೊನ್ನೆ ಕೊರೋನಾ ಬಂದ ಕೂಡ ಅಲ್ಲೇ ಹೌದಾ ಅಲ್ಲೇ ಅಂದ್ರೆ ಏನ್ ಮಾಡೋದು, ಏನು ನಮ್ದು ಇಷ್ಟ ತ್ರಾಸ ಆಗ್ಬಿಟ್ಟಿದಲ್ಲ. ಹಿಂಗಾಗಿ ಏನ್ರಿ ನಮ್ಗೆ ಭಾಳ ತ್ರಾಸ ಆಗಿದೆ. ನನಗೆ ಎಷ್ಟು ಸಂಘಕ್ಕ ಆಮೇಲೆ 4 ಮಂದಿ ಇದ್ದಾಗ ಅಂತಾಡ್ರಿ ನಿಮ್ಗೇನಿಲ್ಲ ಅಂತ. ಯಾಕ್ರಿಪ್ಪ ಹಂಗೆ ಯಾಕೆ ಅನ್ಬೇಕು ನಮ್ಗೆ? ಆರ್ತಿಗೊಬ್ಬ ಮಗ ಇದ್ದಾನ, ಕೀರ್ತಿಗೊಬ್ಬಕ್ಕೆ ಮಗಳಿದ್ದಾಳೆ. ಹೌದಲ್ರಿ? ನಮಗೂ ಹೌದಲ್ರಿ? ಅವಳಿ ಜವಳಿ ಅವ. ಅಂದ್ರ ಜೊತೆಗೆ ನನಗೆ 4 ಮಂದಿದಾಗ ಎಷ್ಟು ಅಸಹ್ಯ ಮಾಡ್ತಾನೆ ನನ್ನ ಹೆಂಡತಿ. ಹಿಂಗೆಲ್ಲ ನನಗೆ ಏನ್ ಅನ್ಸ್ತು ಗೊತ್ತೇನ, ನನ್ಗೆ ಇಷ್ಟು ಆಕಿ ಎಂತಾಳದ್ಮೇಲೆ ಇನ್ನೂ ಭವಿಷ್ಯದಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಹಿಂಗ ಪತ್ನಿ ಪೀಡಿತರು ಇರಬಹುದು ಅಂತ ವಿಚಾರ ಮಾಡಿ ನಾನು ಒಂದು ಸಂಘ ತೆಗಿಬೋದು ವಿಚಾರ. ಹೌದಾ? ಅಲ್ಲ, ನೀವಂತ್ರ ಈಗ ನಮ್ಗೆ 5-6 ಮಂದಿ ಅಂತ ಆಗಿರಿ. ಇದನ್ನ ನಾವು ಹೆಚ್ಚಿಗೆ ಬೆಳೆಸೋಣ. ಹೌದಾ? ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಬೆಳೆಸ್ಬೇಕಂತ ಅವಶ್ಯಕತೆ ಅದ. ಹೌದಾ? ಅದ್ರ ಸಂಬಂಧ ಇದೊಂದು ಸಂಘ ನಾವು ಕಟ್ಟೇವಿ. ಸಂಘದು ನೀವು ನೋಡ್ರಿ, ನಂದಂತ್ರ ಇಷ್ಟ. ಇವರು ಉಮೇಶ್ ಅಂತ ಅವ್ರ ಅನುಭವ ಹೇಳ್ತಾರೆ. ಅವ್ರು ಯಾಕೆ ಸೇರ್ಕೊಂಡ್ರು ಇದಕ್ಕೆ? ಇವ್ರದ್ದು ಹಿಂಗ್ರಿ, ನಮ್ದಂತ ಉಲ್ಟಾದ ಇದು. 26 ವರ್ಷ ಆದ ಲಗ್ನಕ್ಕೆ ಇನ್ನು 4 ದಿವಸದ ಬಿಟ್ಟಿಟ್ಟಿಲ್ಲ. 4 ದಿವಸ ನಾವು ಎಂಜಾಯ್ನ ಮಾಡಿ ಸಂಘ. ಅದಕ್ಕೆ ಈ ಸಂಘ ಸೇರ್ತೇನೆ ರೀ. ಇವರು ವಿಲಾಸ್ ತಾಲಿಕಾ ಅಂತಿದ್ದಾರೆ. ಅವ್ರು ಹೇಳ್ತಾರೆ ಏನು, ನಮ್ಮ ಹೆಂಡತಿ ಕಾಟ್ ಅಂದ್ರ ದಿನ ಮುಂಜಾನೆ ಎದ್ದು ಕೂಡಲೇ ಏನ್ ಮಾಡ್ತೀರಿ, ಇವತ್ತು ಎಷ್ಟು ಖರ್ಚು ಮಾಡಿದ್ರಿ ರೊಕ್ಕ ಹೇಳ್ರಿ ಅಂತ. ಎಲ್ಲಿಂದ ಹೇಳ್ಬೇಕ್ರಿ? ತಿಂಗಳ ಪಗಾರ ಕೊಟ್ರು ಆಕಿ ಇನ್ನೂ ಹಿಶೋಬ್ ಕೇಳ್ತಾಳ್ರಿ. ಇನ್ನೂ ತನಕ 26 ವರ್ಷ ಆದ ನಾನು ಎಲ್ಲ ರೊಕ್ಕ ಕೊಟ್ಟಿನಿ. ನನ್ನ ಕಡೆ 100 ರೂಪಾಯಿ ಕೊಡ್ತಾಳ ನೋಡ್ರಿ ಸರ್. ಬಹಳ ಸಮಸ್ಯೆನು. ಯಾವಾಗ ಪಾಲ್ಗಡಕ್ ಹೋಗ್ತೀನಿ, ಗಾಡಿ ಇಟ್ಟು ಹೋಗ್ಬೇಕಾಗ್ತದ, ಪೆಟ್ರೋಲ್ ಮುಗಿದ್ ಬಿಡ್ತದ ಗಾಡಿಯಾಗ. ನಡ್ಕೋತ ಹೋಗ್ತೀನಿ ಸರ್. ನಮ್ಮ ಸೆಷನ್ ಬರೋದು ಬೇಡ, ಏನು ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕಾ? ಹೌದಲ್ರಿ? ನಿಂಗಪ್ಪ ಅವರು ಗುರುಗಳೇ, ನಿಮ್ಗೆ ಆದ್ರೆ ವಿಷಯ ತಿಳಿಸಿದ್ದೀನಿ. ಆದ್ರೂ ಇನ್ನೊಮ್ಮೆ ನಮ್ಮ ಹೊಸ ಮೆಂಬರ್ ಬಂದಿರ ಅವ್ರಿಗೆ ತಿಳಿಸ್ಬೇಕು. ನೋಡಿ, ಈಗ ನಮ್ದಂತೂ ಈಗ ರಿಟೈರ್ಡ್ ಆಗೋಯ್ತು, ಈಗ ರೊಕ್ಕ ಬಂದಿದೆ. ಈಗ ನೋಡಿ, ರೊಕ್ಕ ಬೇಕು ಅದು ಬೇಕು ಇದು ಬೇಕು ಅಂತ ಎಲ್ಲ ತಗೊಂಡ್ರು ಪ್ರೀತಿ ವಿಶ್ವಾಸನೇ ಇಲ್ರಿ. ಏನು ಮಾಡಿ ಈಗ ಅದಕ್ಕೆ ಏನಂತ ಅನ್ಬಿಟ್ರೆ, ಈಗ ಊರಿಗೆ ಹೋಗಿ ಸೇರಿದ್ಮೇಲೆ 6 ತಿಂಗಳು ಇಲ್ರಿ. ಈ ಕಡೆ ಬರೋದು 3 ತಿಂಗಳು 8 ತಿಂಗಳು ಇರೋದು, ಮತ್ತೆ ಹೋಗೋದು. ಏನ್ ಮಾಡ್ತೀರಿ? ಅಯ್ಯೋ, ಏನು ಹಣೆ ಬಾರಿ ಒಂದು. ಏನ್ ಹಣ ಬರತ್ತಿದ್ರಿ? ಅದಕ್ಕೆ ನಾವ್ ಈಗ ಸಂಘ ಸೇರಿದ್ರಿ. ಆಯ್ತು. ನಿಮ್ದೇನ್ರಿ ಕುಲಕರ್ಣಿ? ನೋಡ್ರಿ, ನಮ್ಮ ಮನೆ ಡಿಮಾರ್ಟ್ ಸಮೀಪ ಅದ. ತಿಂಗಳದಾಗ 4 ಸರಿ ಬರೀ ಡಿಮಾರ್ಟ್ಗೆ ಹೋಗೋಣ ಅಂತ. ಒಂದ್ಸರಿ ಬಿಲ್ ತೋರಿಸ್ತಾಳ, 2,000 ರೂಪಾಯಿದ್ದು ಚಿಟ್ಟಿ ಮಾಡಿರ್ತಾಳ. ಅಲ್ಲಿ ಹೋದ್ರೆ 30,000 ರೂಪಾಯಿ ಬಿಲ್ ಆಗಿರ್ತದ.
ತಿಂಗಳದಾಗ 3 ಸರಿ ಅಂದ್ರೆ 1 ಲಕ್ಷ ರೂಪಾಯಿ ಅಲ್ಲೇ ಹೋಗ್ಬಿಡ್ತು. ನಾ ಬರಂಗಿಲ್ಲ ಅಂದ್ರೆ ನೀವು ಬರ್ಲಿಕ್ಕೆ ನಾ ಬಿಟ್ಟು ಹೋಗ್ಬಿಡ್ತೀನಿ ನೋಡಂತ. ಕೇಳಿ ಸಾಕಾಗಿ ನೀ ಏನ್ ಬಿಟ್ಟು ಹೋಗೋದು, ಅದಕ್ಕೆ ನಾನಾ ಬಿಟ್ಟು ಇಲ್ಲಿ ಬಂದೆ. ಪ್ರಶಾಂತ್ ಅವರು ನಿಮ್ದೇನ? ಪ್ರಶಾಂತ್ ನನ್ನ ಹೆಂಡತಿ ಊರಿಗೆ ಹೋಗಂಗ್ರಿ, ಅವ್ರ ಬಳಿಗೆ ಹೋಗಂಗಿಲ್ಲ, ಸುಟಿ ಇಲ್ಲ, ನಮಗೇನ್ ಬ್ಯಾಚುಲರ್ ಲೈಫ್ ಇಲ್ಲ. ಅದಲ್ದ ಯಾವಾಗ ನೋಡ್ತಿ ಯಾವಾಗ ಸರಿ ರೀ ಅಂತಳ ಮಾಡೋ ತಂದ ಮಾಡ್ತಾಳ. ಹಿಂಗಾಗಿ ನಾವು ಅನ್ಕೊಂಡು ಆಕಿ ರೀ ಅಂತಾಳೋ ಸರಿ ರೀ ಅಂತಾಳೋ? ಸರಿ ರೀ ಅಂತಾಳ್ರಿ. ಸರಿ ಅಂದ್ರೆ ಕರೆಕ್ಟೋ ಸರಿಯೋ? ಸರಿ ಅಂದ್ರೆ ಕರೆಕ್ಟೋ ಸರಿಯೋ? ಆ ಸರಿ ಅಲ್ರಿ, ಹೌದ್ರಿ ಅಂದಾಗ ಸರಿ ರೀ ಅಂತ. ಅಲ್ಲ ಹೌದಾ? ಅಲ್ಲ, ನಿಮ್ದು ಯಾವ್ದು ಸರಿನೋ ಯಾವ ಬೆಸನೋ ಅದ ಗೊತ್ತಾಗೈತೆ, ಹೌದಲ್ಲ? ಹಾ, ಸರಿ ರೀ ಅಂದ್ರೆ ಏನ ಹೊರಗೆ ಹೋಗ್ರಿ ಅಂತಂದು ಹೇಳ್ದೆ. ಅಲ್ಲ, ಮತ್ತೆ ಇನ್ನೊಂದೇನೋ ಹೇಳಿದ್ರಲ್ಲ ನೀವು, ನನ್ನ ಪಾಲ್ಗಾರ್ ಕಳಿಸಿ ಚಮಚಮ್ ಮಾಡಿ ತಿಂತಾಳ. ಎಷ್ಟು ಚಪಾತಿ ಕೊಟ್ಟಿ ಬಿಟ್ರೆ ಹೌದಾ? ಮುಂದೆ ಏನ್ ಮಾಡ್ತಾಳ ಏನ್ ಬಿಡ್ತಾಳ ದೇವ್ರಿಗೆ ಗೊತ್ತು. ಮತ್ ಬರೋದು 8ಕ್ಕ ನಾವ್ ರಾತ್ರಿ. ಹೌದು, ಹಿಂಗೆಲ್ಲಾ ತ್ರಾಸ ಅದಾವ್ರಿ. ಹೌದೇನ್ರಿ? ಮತ್ತೆ ಈಗ ಏನಂತ ನಾನೇ ಉಳ್ದಲ್ಲ, ನಾನೇ ಒಬ್ಬ ಮೆಂಬರ್ ಇದ್ದೀನಿ. ನಂದು ಭಾರಿ ಭಾರಿ ನಂದು ಅನುಭವ. ಏನ್ ಕೇಳ್ತಿ ಇವ್ರದ್ದು ಯಾರು ಏನಿಲ್ಲ ನನ್ನ ಅನುಭವ ಅಂದ್ರ, ನನ್ನ ಹೆಂಡತಿಗೆ ಚಾವಿ ಕೊಟ್ಟಂಗ್ರಿ. ಒಂದ್ಸಲ ಚಾವಿ ಕೊಟ್ಟ ಪಟಿ ಪಿಟಿ 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 ಆ ಪಿಟಿ ಪಿಟಿ ಬಂದಾಗಿಲ್ಲ. ಆ ಚಾವಿನೂ ಆಟೋ ರಿವರ್ಸ್ ಅದ, ಮುಗಿತದ ಮತ್ ಶುರು ಪಿಟಿ 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 ಅದ. ಆಮೇಲೆ ಅಕ್ಕಿ ನೆಂಟರ ಜೋಡಿ ಮಾತಾಡೋ ಟೈಮ್ ರಾತ್ರಿ 12 ರೀ. ರಾತ್ರಿ 12 ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, 2 ತನಕ 3 ತನಕ ಮಾತಾಡ್ತಾರೆ. ಈಗ ರಾತ್ರಿ 12ರಿಂದ 3 ಮಾತಾಡೋ ಸಮಯ ಏನ್ರಿ? ಎಲ್ಲರಿಗೂ ಗೊತ್ತದ ಎದ್ರ ಸಮಯ ಇರ್ತದಂತ. ಅಲ್ಲ, ದಿನದ ಕಥೆ ಅದ, ಇದಕ್ಕೆ ದಿನದ ಕಥೆ ಎಲ್ಲ ನೋಡ. ಹಿಂಗ್ ಪರಿಸ್ಥಿತಿ ಅದ, ಅದಕ್ಕೆ ನಾ ಶರ್ಕೊಂಡ್ ಬಿಟ್ಪ. ಅಲ್ಲ ಅಂದ್ರೆ ಎಲ್ಲಾರ ದ್ವಾಸಿತ್ ಮನೆ ತೂತಲ್ಲ, ದೊಡ್ಡ ತೂತದ. ಅಲ್ಲ, ನಿಮ್ ಮನೆಯವ್ರ ಅಂದ್ರೆ ಈ ಪೋಪಟ್ ಇದ್ದಂಗೆ ಏನಿದೆ, ಹಿಂಗ ಆಗ್ತದಲ್ಲ. ಹಿಂಗ ಚಾವಿ ಕೊಟ್ಟಂಗದು ಬಾಳ ತ್ರಾಸ ಇದೆ. ಎಲ್ಲಾರ್ಕಿಂತ ನಿನ್ ತ್ರಾಸ ಬಾಳ ಅದ. ಹೌದು. ಅಲ್ಲ, ನಿಮ್ ಮುಂಜಾನೆ ಚಪಾತಿ ಸಿಗ್ತಾವಿಲ್ಲ? ಮುಂಜಾನೆ ಅದು ಒಂದು ಧಮಕಿ ಕೊಡ್ತಾಳ ಆಕಿ. ನೀ ನಮ್ ಜೋಡಿ ಬರ್ಲಿಲ್ಲ, ಮಾತಾಡಿಲ್ಲ, ಇದು ಮಾಡಿಲ್ಲ, ಮುಂಜಾನೆ ಡಬ್ಬಿ ಇಲ್ಲ. ನಂದು ಆಫೀಸ್ ಆಜು ಬಾಜುಕ ಒಂದು ಕ್ಯಾಂಟೀನ್ ಇಲ್ಲ, ಒಂದು ಇದಿಲ್ಲ, ಮತ್ತೆ ಅದ ಹೆದರ್ಕೊಂಡ್ರೆ ಹೋಗ್ಬೇಕಾಗ್ತದೆ. ಹೌದು, ಡಬ್ಬಿ ಇಲ್ಲ ಅಂತ ಹೇಳ್ಬಿಡ್ತಾವ. ಎಲ್ಲಾ ವ್ಯವಸ್ಥೆ ಮಾಡ್ತೇವೆ, ನಮ್ ಸಂಘ ಸೇರಿ ಬಿಟ್ರೆ ಏನ ನಿಮ್ಗೆ ಊಟ. ಅದಕ್ಕೆ ನಿಮ್ ಸಂಘಕ್ಕೆ ಸೂತ್ರಧಾರ ಅಂತ ಬಂದೇನೆ ನಾನು. 17,000 ರೂಪಾಯಿ ಕೂಡ ಸಿಗ್ತಾವ ನಮ್ಗ. ಏನ್ರಿ 17,000 ರೂಪಾಯಿ ನೀವು ಮಾಡ್ಬೋದು. ಆಮೇಲೆ ಅದಕ್ಕ ಈ ಹೊಸಬ್ರು 4 ಮೆಂಬರ್ ಬಂದಾರ್ರಿ. ಇವ್ರದ್ದು ಅದ ಸಮಸ್ಯೆ ಇದೆ. ಎಲ್ಲಾ ಶಿಷ್ಯಂದ್ರ ಆರಾಮಿರಿ. ತಮ್ಮ ಹೆಸರು? ಅವ್ರು ಯಾರೋ ಬಂದಾರಲ್ಲ, ಇವ್ರು ಹೇಳ್ತಾರ. ಅಲ್ಲ, ಇವರು ಅನಂತ ಕುಲಕರ್ಣಿ ಅಂದ್ರಿ. ದೀಕ್ಷಾ ತಗೋತೀಯನಪ್ಪ? ನಿಮ್ಮ ಅನುಭವ ಬಂದಕ್ಕೆ ಹೇಳ್ತೀರಿ, ದೀಕ್ಷಾ ತಗೋತಾರ. ಅಲ್ಲ, ಅನುಭವದ ಮೇಲೆ ದೀಕ್ಷಾ ಕೊಡೋಣ ಅಂತ, ಹೌದಲ್ಲ? ಸುಳ್ಳ ದೀಕ್ಷಾ ಕೊಟ್ಟ ಅಲ್ಲಿ ನೋಡು. ಹಾ, ಹೇಳಿ. ನೀವೆಷ್ಟು ಧೈರ್ಯ ಮಾತಾಡ್ತೀರಿ, ನನಗೆ ಅಂಜಿ ಬೆಳಿತೀರಿ. ಯಾಕೆ ಹೇಳದ್ರಿ? ಅದಕ್ಕೂ ಒಂದು ಸುಮ್ಮನಿರಲಿಲ್ಲ, ಹಂಗೆಲ್ಲ ಹೆದರ್ಬೇಡ. ನೀ ಹೆದರ್ಬೇಡ, ಇಲ್ಲಿ ತಾಯ್ತಾ ಕಟ್ಟೆವ್ ನೋಡಿಲ್ಲ. ಹೌದಾ? ಸುಮ್ಮನೆ ನೀ ಹೆದರ್ಬೇಡ. ಸ್ವಲ್ಪ ಧೈರ್ಯ ಬರ್ಲಕ್. ನೀ ಹೆದರ್ಬೇಡ, ಸ್ವಲ್ಪ ಧೈರ್ಯ ಬರ್ಲಿ. ತಾಯ್ತಾ ಕಟ್ಟೆ ಏನ್ ಗಿರಿಗಿರಿ ನೀ ಸಂಘಕ್ಕೆ ಜಾಯಿನ್ ಆಗ. ತಾಯ್ತಾ ಕಟ್ಟೆ ಈ ತಾಯ್ತ ಇರೋದ್ರಿಂದ ಎಲ್ಲಾರು ಅಲ್ಲ, ಅಷ್ಟು ಹೈರಾಣ ಆಗಿ ಓದಿ ಇಂಜಿನಿಯರಿಂಗ್ ಮುಗಿಸಿನಿ, ಮರದೇ ಬಿಟ್ಟಿನಿ. ಮುಂದೆ ಎದುರ್ಬೇನೆ ಕ್ಲಾಸೇ ಕ್ಲಾಸ್ ಇವನ್ ಆ ಒಳಗಿನ ಅನ್ಬದ ಸಹಿತ ಇವತ್ತು ಯಾವ್ದು ಹಾಕೋದು ಅಕ್ಕಿ ಹೇಳಿದೆ ಹಾಕೋದು. ಇದಕ್ಕೆ ನೀವೇ ಮಾರ್ಗದರ್ಶಿ ಆಗ. ಇವನ್ ಕೆಲಸ ಮಾಡೋಣ. ಏನು ಮತ್ತೆ ದೀಕ್ಷಾ ಕೊಡ್ಕೊಂಡು ಹೋಗಲ್ಲ. ಬಾಯಿ ಮುಂದೆ ಆ ಮೈಕ್ ಬೇರೆದವ್ರು ಕೊಡೋದು, 2ನೇದವ್ರು ಕೊಡೋದು. ಇಲ್ಲಿ ಸ್ವಲ್ಪ ತೀರ್ಥ ತಗೋ. ಹೌದಾ? ಆಮೇಲೆ ದೀಕ್ಷಾಕ ಏನ ಇದಕ್ಕೆಲ್ಲ ಏನ್ ನಾವ್ ಯಾಕೆ ಕರೆ ಹಾಕೊಂಡ ಗೊತ್ತನ ಅಂದ್ರ ಒಟ್ಟ ಇದು ತ್ರಾಸ ಆಗ್ಬಾರ್ದು. ಒಟ್ಟೆ ಏನು ನೋಡಿಕೊಳ್ಳೋದು ನಜರ್ ಹತ್ತಬಾರ್ದು ಅಂತ. ಅದ್ರ ಸಂಬಂಧ ಏನ ಈ ಶರ್ಟ್ ಪ್ಯಾಂಟ್ ಇದೆ, ಇದೆಲ್ಲ ತ್ರಾಸ ಇದೆ. ಎಲ್ಲಾರ ನೋಡೋರಲ್ಲ ಹೋಗ್ತಾರ. ನೀವು ಹೋಗಿ ಇದು ತಗೋ, ಇದು ನಮ್ಮ ಸಂಘದ ವತಿಯಿಂದ ಕೊಡ್ತೇವೆ. ಇದನ್ನ ತಗೊಳ್ಳ. ಆಮೇಲೆ ತರ್ಡ್ ಕಡೆ ಒಂದು ತಾಯ್ತಾ ಕೊಡ್ತೇವೆ ನಿನಗ.
ಒಂದ್ ತಾಯ್ತಾ ಕೊಡ್ರಿ ತಾಯ್ತಾ. ಇಲ್ಲ ತಾಯ್ತಾ ಇಲ್ಲೇ ಕಟ್ಕೊಂಡು ತಗೋ. ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವರು ಅನಂತ್ ಹೆಪ್ಪರ್ಗಿ ಅಂತ ಅಲ್ಲ ಅವ್ರು ನೋಡಿದ್ರೆ ಗೊತ್ತಾಗತ್ತೆ. ಏನಾಗಿದೆ ನಮ್ಮ ಆಚಾರ ಖರೆ ಅವ್ರಿಗೂ ಇದು ಬಿಟ್ಟಿಲ್ಲ, ಪತ್ನಿ ಕಾಟ ಬಿಟ್ಟಿಲ್ಲ. ಅಲ್ಲ ಅಂದ್ರ ನಮ್ಗಿಂತ ಹಿರಿಯರು ಸದ್ಯಕ್ಕ ಪತ್ನಿ ಪೀಡಿತರು ಇರ್ತಾರ ಅನ್ನಂಗ ಆತಲ್ಲ. ಹೌದೌದು ಏ ಖರೆ ಐತಿ ಖರೆ ಐತಿ. ನೀವು ನನ್ನ ಅನುಭವ ಕೇಳಲೇಬಾರ್ದಾಗಿತ್ತು. ಯಾಕೆ ನಿಮ್ಮ ಸಂಘಕ್ಕೆ ಸದಸ್ಯ ಮಾಡ್ಕೊಳಿಕ್ ನಾನು ನೋಡಿನೇ ನೀವು ತಿಳ್ಕೊಬೇಕಾಗಿತ್ತು. ಅದಕ್ಕ ಹೇಳಿದ್ ನಾನು. ನೋಡ್ರಿ ಏನಾಗ್ಯದಂದ್ರ ಹಾ ನನಗ ಈ ಸದಾನಂದ್ ಮರಬ, ಹಾ ಆಮೇಲೆ ಅವರು ಸಿಲ್ಲಾಪುರ ಅವರು, ಹಾ ಆಮೇಲೆ ನಾಗರಾಜ್ ಅವರು, ಹಾ. ಇವ್ರನ್ನೆಲ್ಲ ನೋಡಿ ನನಗ ಜಲಸಿ ಆಗ್ತದ. ಯಾಕೆ ಯಾಕಂದ್ರ ನನ್ಕಿಂತ ಹಿರಿಯರ್ರಿ ಅವರು, ಹಾ ಅಷ್ಟು ಚಂದ ಕೂದ್ಲ ಬೈದು ಆಮೇಲೆ ಇನ್ನು 20 ವರ್ಷದಂಗ ಕಾಣಿಸ್ತಾರ. ಹಾ ಇನ್ನು ಲಗ್ನ ಮಾಡ್ಕೊಂಡು ವಯಸ್ಸು. ಹೌದು. ನಾನು ನೋಡ್ರಿ ಅವ್ರಕ್ಕಿಂತ ಸಣ್ಣವಿದ್ದೀನಿ, ಹಾ. ಈಗ ಇಷ್ಟೆಲ್ಲ ಹೋಗ್ಬಿಟ್ಟಾವ. ಅಂದ್ರ ಕೂದಲು ಉರ್ಲಿಕ್ಕೆ ಹೆಂಡತಿ ತ್ರಾಸ ಅನ್ನಂಗ. ಅದರಿಂದ ಸಮಸ್ಯೆದಿಂದ ನಾವು ನಿಮ್ ಕಡೆ ಬರೋಕಂತ ಮಾಡಿವಿ. ಹೌದು. ಆದ್ರೆ ನಮ್ಗೊಂದು ಕ್ವಶನ್ ಅದ, ಹಾ. ನೀವು ಬೈಸರ್ದಾಗ ಒಂದೇ ಅದನು ಅಥವಾ ಮತ್ತೆ ಬ್ರಾಂಚ್ ಅವರ ಏ ಇಲ್ಲ ಈಗ ಒಬ್ಬರನ್ನ ನಾವು ಇದು ಕಳ್ಸೀವಿ, ಬೆಂಗಳೂರಿಂದ ಬಂದಾರ ನಮ್ ಶಿಷ್ಯ ಮೊನ್ನೆದವ್ರು, ಪಟ್ಟ ಶಿಷ್ಯ ಅವ. ಏನ್ ಪಟ್ಟಿ ಶಿಷ್ಯ ಅಂತೇಳಿ ಇವ ನನ್ಗ ಇವೆಲ್ಲ ಬಾಳ ಇದ್ ಮಾಡ್ಯಾರ. ಇವ್ರು ಒಂದ್ ಬ್ರಾಂಚ್ ಚಾಲೂ ಮಾಡೀವಿ ಬೆಂಗಳೂರಾಗ. ಮತ್ತೆ ಮೊನ್ನೆ ಒಂದು ನಮ್ದು ಅಂತಾರಾಷ್ಟ್ರೀಯ ಸಂಘ ಅದ. ಈಗ ಯಾರು ಬೇಕಾದವ್ರು ಸೇರ್ಬೋದು, ಅದಕ್ಕೇನ್ ತೊಂದ್ರೆ ಏನಿಲ್ಲ. ಆದ್ರ ಅಲ್ಲಿ ಒಬ್ಬರನ್ನ ಕಳ್ಸಿದ್ವಿ. ಅಂತಾರಾಷ್ಟ್ರೀಯ ಅಂದ್ರೆ ಹೊರಗಡೆ ದೇಶಕ್ಕೆ ಒಬ್ರು ಹೋಗಿ ಬಂದಾರ ಮೊನ್ನೆ. ಅದು ದಕ್ಷಿಣ ಆಫ್ರಿಕಾ ಅಂದ್ರೆ ನಿಮ್ ಸೌತ್ ಕೊರಿಯಾ. ಅಂದ್ರೆ ನೀವ್ ಯಾವಾಗ ಎಲಿಜಿಬಿಲಿಟಿ ಆಗ್ತೀರಂದ್ರೆ ನೀವ್ ಎಷ್ಟು ಮಂದಿನ ನಮ್ಮ ಸಂಘಕ್ಕೆ ಸೇರ್ತಿರಲ್ಲ, ಆದ್ಮೇಲೆ ನಿಮ್ಮ ದುಃಖಗಳನ್ನ ನಾಶ ಮಾಡ್ತೇವೆ ನಾವು. ಹೌದಲ್ಲ? ನಾವ್ ನಿಮ್ ಸದಸ್ಯತ್ವನ್ನ ಸ್ವೀಕಾರ ಮಾಡ್ತೀವಿ. ಹಾ. ನಿಮ್ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ನಮ್ಗೆ ಹೇಳ್ರಿ. ಹಾ. ಅದ್ರ ಪ್ರಕಾರ ನಾವು ಇದು ಮಾಡ್ತೀವಿ. ತೀರ್ಥ ಕೊಡ್ರಿ. ತೀರ್ಥ ಕೊಡ್ತಾನೆ ತೋರ್ಲಿ. ಅಲ್ಲ ಹಾ ಅದು ಅವ್ರದ್ದು ಕೊಟ್ಟ ಅವ್ರು ಮಾಡ್ರಿ. ಆಮೇಲೆ ನಾವು ತಾಯ್ತಾ ಕಟ್ಟೋಣ ಅಂತ ಅವ್ರಿಗೆ. ಈಗ ನಮ್ ತಾಯ್ತಾ ಕಟ್ಟಿಬಿಟ್ರೆ ಏನ ಮಲ್ಕೊಂಡಾಗ ಸತ್ಯಾಗ ಏನು ತ್ರಾಸ ಆಗ ನೋಡ್ರಿ ಅದು. ಹೌದೌದು. ಅಧ್ಯಕ್ಷರ ಇವರು ಸದಾನಂದ್ ಮೋರವ್ ಅಂತ. ನಮಸ್ಕಾರ. ಇವ್ರ ಅನುಭವ ಹೇಳ್ತಾರ. ಹೌದಾ? ಇಲ್ಲಿ ಬರ್ರಿ. ನಂದು ತ್ರಾಸ ಏನದಪ್ಪ ಅಂತಂದ್ರೆ, ಯಾವಾಗ ಡ್ಯೂಟಿ ಮಾಡಿ ಮನೆಗೆ ಬರ್ತೀನಲ್ಲ, ಬಂದು ಕೂಡಲೇನೆ ಒಂದು ಪ್ರಶ್ನೆ ಹಾಕ್ತಾರೆ. ಏನಂತ? ಏನೋ ಒಂದು ಪ್ರಶ್ನೆ ಹಾಕ್ತಾರೆ. ಹಾ ಅದ್ರ ಉತ್ತರ ತಯಾರು ಮಾಡುವಾಗ 10 ಪ್ರಶ್ನೆ ತಯಾರಾಗಿ ದೊಡ್ಡ ಸಮಸ್ಯೆ. ಒಂದು ವೇಳೆ ಡ್ಯೂಟಿಯಿಂದ ಲೇಟ್ ಆಗಿ ಬರ್ಬೇಕು, ಹಾ. ಫೋನ್ ಮಾಡಿರ್ತೀನಿ, ಹಾ ಯಾಕೆ ಲೇಟ್ ಬಂದ್ರಿ? ಅಲ್ಲೇ ಮಲ್ಕೊರಿ, ಅಲ್ಲೇ ಊಟ ಮಾಡ್ಬಿಡ್ರಿ, ಮನೆಗೆ ಬರ್ಬೇಡ್ರಿ. ಹಂಗ ಏನು ಮಾಡ್ಬೇಕು? ಏನು ತ್ರಾಸ? ಮನೆಗೆ ಬಂದ್ರು ತ್ರಾಸು, ಮನೆ ಹೋದ್ರು ತ್ರಾಸು. ಹಾ ಏನು ಮಾಡ್ಬೇಕು? ಏನು ಹಿಂಗಾಗಿ ಸಂಜೆ ಹೊತ್ತು ಕಡೆ ದೊಡ್ಡ ಸಮಸ್ಯೆ ಇದೆ. ಹೌದು ಹೌದು. ಹಿಂಗಾಗಿ ಅಲ್ಲ ಎಲ್ಲಾರು ಕೂಡೇ ಬಿಡಿಸೋಣ ಅಂತಿನ್ನ. ಹಾ ಹಂಗದ್ರಿ ಏನ್ ಮಾಡ್ಬೇಕಂಬುದ ಗೊತ್ತಾಗೋದಾಗ ನಮ್ಗೆ. ಅಲ್ಲ ಸಮಸ್ಯೆ ಎಲ್ಲ ನಾವು ಮನೆಯಾಗ ಮಾಡ್ತೀವಿ. ಹೌದು ತಲೆ ಕೂದಲು ಉದುರ್ಲಿಕತ್ತಾವ, ಹೌದೌದು ಗೊತ್ತಾಗ್ತದೆ. ತಲೆ ಕೂದಲು ಮತ್ತೆ ಭಾಳ ಇದು ನಾವು. ಅಲ್ಲ ಹಾ ಅಲ್ಲ ನೀವು ಮದ್ವಿ ಮಾಡ್ಕೊಂಡ್ ಕೂಡೇನೆ ಒಂದು ಗಿಡಕ್ಕೆ ಒಂದು ಮಡಿ ಬಿಡಿಬೇಕ ಬೇಡ? ಅದಕ್ಕೆ ಮಡಿ ಬಿಡ್ಬೇಕಂತ ಅದೊಂದು ಐತಿ, ಶಾಸ್ತ್ರ ಐತಿ. ಹೇಳ್ರಿ ನೀವು. ಹೇಳ್ಕೊಡ್ರಿ. ಅದಕ್ಕೆ ನಿಮ್ಮ ಸಂಘ ಸೇರ್ಬೇಕಾಗೈತೆ ನನಗೆ. ಹಾ ಪತ್ನಿ ಪೀಡಿತ ಸಂಘ. ನೋಡ್ರಿ ಇದೆಲ್ಲ. ಹಾ ನಾವೆಲ್ಲ ಪೀಡಿತ. ತೀರ್ಥ ಕೊಡ್ರಿ ಅವ್ರಿಗೆ. ಹಾ ಅಲ್ಲೇ ಈಗ ಅವ್ರು ಯಾರೋ ಇವತ್ತು ಈಗೊಂದು ಏನೋ ಕಾರ್ಯಕ್ರಮ ಐತೇನೆ ಇಲ್ಲೇ, ಆಯ್ತಲ್ಲ. ಅವ್ರೇನ ಬೊಂಬೆ ಹೇಳತೈತೆ ಅಂತ ನೋಡ್ರಿ. ಹೌದು. ನಾವ್ ಹಂಗಲ್ಲ, ಪೋಪಟ್ ಹೇಳತೈತೆ ಅಂತ ಹಾಗೆ ಹೇಳ್ತಾ ಇದ್ದೀವಿ. ಹಾ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಹೇಳಿ ಕಟ್ತೀವಿ ಆಲೆ. ಹೌದು. ಆಡಿಸಿ ಬೀಡಿಸಿಕೊಂಡು ಉರುಳಿ ಹೋಗೋದು ಹೋಗುದಿಲ್ಲ. ಹಿಂಗಾಗತ್ತೆ. ನಿಮ್ಗೂ ನಾವು ತ್ರಾಸಲ್ಲ ಅಂದ್ರೆ ನನ್ನ ಕಡೆ ತಡ್ಕೊಳಿಕ್ ಆಗಂಗಿಲ್ಲ. ತೀರ್ಥ ಕೊಡ್ರಿ. ಯಾಕಂದ್ರೆ ನಮ್ಗಿಂತ ವಯಸ್ಸಾದವ್ರು ನೀವು. ಹೌದು. ಏನಂತೆ ನೀವು ಸಮಸ್ಯೆ ದೂರ ಮಾಡ್ತೀವಿ. ಆತ್ರ ಗುರುಗಳ ನಮಗೂ ಭಿಕ್ಷಾ ಕೊಡ್ರಿ ಒಂದು ಸ್ವಲ್ಪ. ತೀರ್ಥ ಇದು ತೀರ್ಥ ಇದು ಬಿಳೆ ನೀರಿನ ತೀರ್ಥ. ರಾತ್ರಿ ಇದು ಹೌದು
ಎನರ್ಜಿ ಹೌದಾ? ನೋಡ್ರಿ ಅದ ನಾನು ಹಿಂಗ ಎಷ್ಟು ಮಂದಿ ಕೊಟ್ಟೇನಲ್ಲ, ತಲೆ ಕೂಲ್ ಬಂದವ, ಮಕ್ಕಳಾಗ್ಯಾವ. ಈ ವಯಸ್ಸಿನಾಗ ಶಾಂತಿ, ಈ ವಯಸ್ಸಿನಾಗ ಸುಖ ಶಾಂತಿ ನಿಮ್ಗಲ್ಲ, ಸುಖ ಶಾಂತಿ ಇರ್ತಾರಂತ ಹೇಳಿ. ಏ ಪಾಪ ಎಷ್ಟು ತ್ರಾಸಾಗೈತೆ ಅಂದ್ಮೇಲೆ ಮತ್ತ ಸಂಘಕ್ಕೆ ಸೇರ್ಕೊಳ್ತು. ಹಾ ಇವರು ಎರಡು ಸಾಯ್ತ ಕೊಡ್ರಿಲ್ಲ. ಗುರುಗಳೇ ಇನ್ನು ಹೆದರ್ಬೇಡ, ನಿನ್ ಶರ್ಟ್ ಪ್ಯಾಂಟ್ ತೆಗೆದಿಲ್ಲ, ಇನ್ನು ಹೆದರ ಅವಶ್ಯಕತೆ ಇಲ್ಲ. ನೋಡ ಅದ್ರ ದಪ್ತರ ನೋಡಿ, ಈ ಶರ್ಟಿಂದು ನೋಡಿ ಇದೆ, ಅದನ್ನ ಕೊಡ್ತಾನೆ ತಡ್ತಾರೆ. ಅದು ಈ ಮೊದ್ಲೇ ತಾಯ್ತ ಕಟ್ಟೋದ್ರಿಂದ ಏನಾಗತ್ತೆ, ಮೊದ್ಲೇ ಕರಿಯರಿಂದ ನಿಮ್ಮ ಅರ್ಧ 33% ಅಂದ್ರೆ ಜಮಾ ಆಕತ್ತೆ, ಹೌದಲ್ಲ? ಈಗ ನಗ ನೀನ ಗುರುಗಳೇ, ನಾನು ಮನುಷ್ಯನ್ ಮಾತು ಹೇಳಿದ್ರು ನೋಡ್ರಿ, 25 ವರ್ಷ ನಗದ್ ಬರ್ತೀರಿ, ಈಗ ಬಹಳ ತಕ್ಕ ಬಿಡ್ಲೇನ್ರಿ. ನಗ್ಬೇಕು, ನಗಿಸ್ಬೇಕು, ಅದೇ ನಮ್ಮ ತಪ್ಪ. ಹೌದಾ? ಹೌದಾ? ಇದನ್ನ ಹಾಕಂಡ್ರೆ ಏನ 66% ಬರ್ತೀನಿ ನಾನು. ನೋಡಿ ಹೆಂಗ ನೋಡಲಿ, ನೋಡಿ ಯಾಕಪ್ಪ 66% ಅವ್ರೇ ಹಚ್ಚಿ, ಪಾಪ ಅವ್ರಿಗೂ ತ್ರಾಸ ಇವ್ರಿಗೆ ಇನ್ನೊಬ್ಬರು ಉಳ್ದಾರ. ತಡಿ ಅವನು ಅಲ್ಲ, ಅವ್ನೇನು ಅಲ್ಲ, ಅವ್ನು ನೋಡಿದ್ರೆ ಈಗೀಗ ಮದ್ವೆ ಆಗ್ಯಾನ ಅಂತ ಅನಿಸ್ತೈತೆ. ಅದರಿ ಈಗೀಗ ಮದುವಾಗಿ 2 ವರ್ಷ ಆಗ್ಯದ. ಹೌದಾ? ಅಯ್ಯೋ ಖರೆ ಅವ ಏನ್ ಹೇಳ್ತಾನ ಅವ್ರ ಹೆಂಡತಿ ತಿಳಿಲ್ಲ ಅಂತ ಮಾತು ಬರೀದು. ಬಾರ್ಪ ನಮ್ಮ ಅದೀಗೇನಾಗೈತಿ? ಏನು ಅಲ್ಲ, ನೀ ಹೇಳಿದ್ರ ನಾನು ಕೇಳುತ್ತಾನೆ. ಜನರಿಗೆಲ್ಲ ಹೇಳಿದ್ರು, ಮದುವೆ ಮಾಡಪ್ಪ, ಮದುವೆ ಮಾಡು, ಜೀವನ ಉದ್ಧಾರ ಆಗ್ತದೆ. ಉದ್ಧಾರ ಬಿಡಿ, ಉದ್ಧಾರದ ಕಾರಣ ನಾನು ಹೆಂಡತಿ ಹೇಳ್ತಾಳೆ, ಎಷ್ಟು ಉದ್ದಾಡ್ತಿ ಬಾ ನೀನು, ನಂಗೆ ಆಸ್ಪತ್ರೆ ತಗೊಂಡ್ತಾ ಇದ್ದೀನಿ. ಯಾಕೆ? ಅರ್ಧ ಕಾಲ ಕಟ್ ಮಾಡುವ, ಹೈಟ್ ಕಮ್ಮಿ ಮಾಡಿ ಅಂತ ಹೇಗೋ ತಪ್ಪಿಸ್ಕೊಂಡು ಬಂದಿದ್ದೇನೆ. ಅಯ್ಯೋ, ನನ್ನ ಸ್ವೀಕರಿಸಿ, ನನ್ನ ಬಚಾವ್ ಮಾಡಿ. ಅಲ್ಲ ಮತ್ತೆ ನಿನಗ್ ನೋಡಿ ನಿನಗ್ ಜಲ್ದಿನೇ ಕೊಡ್ಬೇಕಾಗತ್ತೆ, ಹೌದಲ್ಲ? ಪಾಪ ಮುಂದಿನ ದಿನಗಳ ನಿನಗೆ ಕಷ್ಟ ಅವ. ಯಾಕ ನಮ್ಮ ಹತ್ರ ಎಲ್ಲ ಮುಗ್ದಾವ, ಈಗೆಲ್ಲ ಎಲ್ಲ ಟಿಕ್ ಆಗ್ಬಿಟ್ಟಾವ ಈಗ. ಏನ ಅದಕ್ಕೆ ನಮ್ದೇನ್ ತ್ರಾಸಿಂದ ಅಂದ್ರ ನಿನಗ ಆರಾಮ ಮಾಡಬೇಕು, ಇಷ್ಟ ಮಾತ್ರ ನನ್ ಗ್ಯಾರಂಟಿ. ನಿಮ್ದೊಂದು, ಆಮೇಲೆ ಅವ್ರು ಅನಂತ ಏನ್ರಿ ನಿಮ್ಮ ಹೆಸರು, ಇಬ್ಬರಿಗೆ ಅವ್ರನ್ನೂ ಮಾಡೋಣ ಅಂತ. ಪಾಪ ಅವ್ರಿಗೆ ತ್ರಾಸ ಆಗೈತಿ. ಹಾ, ನೀವು ನಿನಗೂ ಕೊಡ್ಸೋಣ ಅಂತ ನೀನ್ ತೀರ್ಥ ತಗೋತೀಯ? ಕೊಡಿ ಬೇಗ ಕೊಡಿ. ಹೌದಾ? ಬಾ ಕೊಡ್ರಿ ನೀವು ಕೊಟ್ಬಿಡ್ತೀವಿ. ನೀವು ಹಾಕ್ಯಂಬರ್ಪ ಶರ್ಟ್ ಬಂದ್ರೆ. ಈಗ ನಿಮ್ಗೆ ಹೆಂಗ ಅನಿಸ್ತದ ಇಷ್ಟ ಹೇಳ್ರಿ. ಹೌದಾ? ಈಗ ಈಗ ನೋಡ್ರಿ, ಇವ್ರು 66% ಬಂದ್ಬಿಟ್ರು ಅವ್ರು ಒಂದು ಕೋಟ್. ಹೌದಲ್ಲ? ಈಗ ನಿಮ್ನು ನಗಸ್ತಾನಂತ, ಅಲ್ಲ ನಿಮ್ನು ನಗಸ್ತಾನಂತ, ಅವ್ರಿಗೊಂದು ಹೌದೌದು ಸ್ವತಂತ್ರ ಪಕ್ಷ ಇದು. ಅಲ್ಲ ಅವ್ರಿಗೊಂದು ಇದು ಕೊಡ್ಪ, ತಾಯ್ತಾ ಕೊಡ್ರಿ. ಬಿಕೆ ಅವರು ಕಾಣಂಗಿಲ್ಲ. 100% ಏನ ಎಂತ ತ್ರಾಸ ಬಂದ್ರೆ ಏನು ತ್ರಾಸ ಐತಿ ನಿಮ್ಗೆ ಬಿಟ್ಬಿಡ್ರಿ ನೀವು. ಫೋನ್ ಈಗ ಮೈಸೂರಿನಲ್ಲಿ, ಈಗ ಬೆಂಗಳೂರಲ್ಲಿ ಓಪನ್ ಆಗಿದೆ ಬ್ರಾಂಚ್. ಈಗ ಇದರಲ್ಲಿ ಬೆಂಗಳೂರು ದಕ್ಷಿಣ ಆಯ್ತು, ಬೆಂಗಳೂರು ಉತ್ತರದಲ್ಲಿ ಬರ್ತಾ ಇದೆ ಫೋನು, ಇಲ್ಲಿ ಬೆಂಗಳೂರು ಪೂರ್ವ ಪಶ್ಚಿಮ. ಅದನ್ನ ನೋಡ್ಕೊಂಡು ಈಗ ಮೈಸೂರಿಂದಲೇ ಮತ್ತೆ ಒಂದು ಫೋನ್ ಬಂದಿದೆ. ಏನಂದ್ರು ಅವರು, ನಾವು ನಿಮ್ ಸಂಘಕ್ಕೆ ಸೇರ್ತೀವಿ, ನಮಗೂ ಸಂಘ ಕಟ್ಟಬೇಕು, ನೀವು ಬೇಗ ಬನ್ನಿ. ಯಾವ ಬರ್ತೀರಿ ಗುರುಗಳು ಕರ್ಕೊಂಡು? ಹೌದು, PPS ಅಂತಂದ ಪತ್ನಿ ಪೀಡಿತ ಸಂಘ ಅಂತ. ಮತ್ತೆ ಅದು ಬೇರೆ ಇಡಂಗಿಲ್ಲ. ಇಲ್ಲ ಒಪ್ಪಟ್ಟು ಹೆಂಗದ ಇಲ್ಲ, ಹೌದು ಎಲ್ಲ ಇಟ್ಕೋಬೇಕಾಯ್ತು. ಹೌದು. ನಾವ್ ಯಾವಾಗ ಪ್ರಯಾಣ ಮಾಡೋದು? ನೀವೇನು ಇದ ಮುಗಿದ್ ಕೂಡ ನಾಳೆ ಅಲ್ಲೇ ಹೋಗೋದ? ನಾಳೆ ಹೋಗೋಣ ಅಂತ. ಮತ್ತೆ ಏನ ಬೇಡ, ನಾಳೆ ಆಗೋದಿಲ್ಲ. 28ನೇ ತಾರೀಕು ನಾನು ಟಿಕೆಟ್ ಬುಕ್ ಮಾಡ್ತೀನಿ. 28ನೇ ತಾರೀಕು ಹೊರಟೋಗೋಣ. ಅಲ್ಲ, ಈಗ ನಮ್ಮ ಮನ್ಯಾಗನೇ ಇಷ್ಟೆಲ್ಲ ತ್ರಾಸ ಆದಾಗ ಇನ್ನೂ ಹಂಗ ಮಾಡೋದ್ ಬೇಡ ಅಂತ. ಹೇಳ್ರಿ ಈಗ ಅತ್ತ ಮತ್ತೆ ಏನು ಕೊಡ್ರಿ ಇಲ್ಲ. ಗುರುಗಳೇ, ಸಂಜಣ್ಣವ್ರ ಬಗ್ಗೆ ಇನ್ನೊಂದು ಕೇಳಿದ್ದೇವೆ ನಾವು ಸುದ್ದಿ. ಅವ್ರು ಭಾರತದ ಎಲ್ಲಾ ಮೂಲೆಗಳಲ್ಲಿ ಪ್ರಚಾರ ಮಾಡಿ ಇದೆಲ್ಲ ನಮ್ದು ಸಂಘ ನೀವೇ ಸ್ವಲ್ಪ ಹೇಳ್ಬರಿ ಸರ್, ಎಲ್ಲೇನ್ ಮಾಡಿ. ಹೌದು, ಎಲ್ಲಾ ಮೂಲ್ಯಾಗ ಸಂಘ ಮಾಡೀನಿ. ಹೊಸ ಮೆಂಬರ್ ಬರೀ ಇಲ್ಲ, ಈಗ ಬಿಡಿಸ್ತೀವಿ.
ಹೈಮಂದುಲ ಹೈಮಂದುಲ ಎಲ್ಲ ಚಲೋ ಆಕತ್ತ. ತಾಯ್ತ ಕಟ್ತೀರಿ ತಾಡ್ರಿ ಅದನ್ನ ಹೇಳ್ಸೋಣ ಆತ ಕಟ್ಟಿದ ಕೂಡಲೇ ಮನುಷ್ಯ ಹೆದರ್ಕ ಹೋಗ್ಬಿಡ್ತದೆ. ಏನೇ ಬರಲಿ ಒಕ್ಕಟ್ಟೆ ತಾಯಿ ಮಕ್ಕಳಿಗೆ ಎಲ್ಲ ಊಟ ಮಾಡ್ಬೇಕು. ಆಮೇಲೆ ಇನ್ನು ಮುಂದೆ ಏನ್ ಮಾಡ್ಬೇಕು ಅಂದ್ರೆ ಈಗ ನೀವೆಲ್ಲಾರು ನಮ್ಮ ಸಂಘಕ್ಕ ಸದಸ್ಯರಾಗಲಿ ಒಪ್ಪಿರೋದಲ್ಲ ಹೌದಲ್ಲ? ಒಪ್ಪಿರಂದ್ಮೇಲೆ ನೋಡ್ರಿ ಈಗ ಹೇಳ್ತಾನೆ ನೋಡ್ರಿ, ಈಗ ಇನ್ನ ಶಪಥ ಮಾಡ್ಬಿಡೋಣಂತೆ. ಆ ಕೈ ಎಲ್ಲಾರು ಮುಂದ್ ಮಾಡ್ರಿ, ಎಲ್ಲಾರು ಸೀದ ನಿಂತಾರೆ, ಎಲ್ಲಾರು ಫೋಟೋ ಹೊಡಿತಾರೆ. ನಾನು ಹಿಂದ ಮುಂದೆ ನೋಡಿ ಬಾಯ್ ಬಾರಪ್ಪ, ನೀ ಇಲ್ಲಿ ಬಾ ಇಲ್ಲಪ್ಪ, ಇಲ್ಲಿ ಬಾಯ್ ಪ್ರಶಾಂತ್ ಇಲ್ಲಿ ಬರ್ರಿ ತಾವು ಅಲ್ಲೆಲ್ಲ ನೋಡ್ರಿ ಸ್ವಲ್ಪ. ಹಾ, ಹೆಂಡತಿಯನ್ನು ಪಿಕೆ ಅಂತ ನೋಡಬಾರದು, ಹೆಂಡತಿಯನ್ನು ನೋಡಿ ನಗಬಾರದು, ಹೆಂಡತಿಯ ವಿಷಯ ಮಾತನಾಡಬಾರದು, ಹೆಂಡತಿಯ ಮಾತನ್ನು ಕೇಳಲೇಬಾರದು, ಹೆಂಡತಿಯ ಮೊಬೈಲ್ ಕರೆಗಳನ್ನು ಎತ್ತಬಾರದು, ಹೆಂಡತಿಯ ನೋಟಕ್ಕೆ ಮರಳಾಗಬಾರದು. ಏನೇ ಬರಲಿ ಒಕ್ಕಟ್ಟಿರಲಿ, ಪತ್ನಿ ಪೀಡಿತ ಸಂಘಕ್ಕೆ ಜಯವಾಗಲಿ. ಅಲ್ಲ ಮತ್ತೆ ಇದಕ್ಕೆ ನಾಳೆ ಡಬ್ಬಿ ಬಂದು ಭೂಕ್ ಹರ್ತಾಲ್ ಏನ್ರಿ ಹೊಡೆಬಿಟ್ರು ಅವ್ರ ಏನ್ರಿ ಏನ್ರಿ ಪ್ರಶಾಂತ ಪ್ರಶಾಂತ ನಿಮ್ಮ ಹೆಂಡರ್ ಹೇಗಾರಿ ಬಂದಿಲ್ಲ. ಹಾಕೋರಿ